ನಮಸ್ಕಾರ ಸ್ನೇಹಿತರೆ, ಭಾಗ್ಯರಾಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಏನಿಲ್ಲ, ಇವತ್ತು ಹೊಲದಲ್ಲಿ ಕೆಲಸ ಮಾಡ್ತಾ ತೆಂಗಿನಕಾಯಿ ಬಿಡಿಸ್ತಾ ಇದೆ. ಹಾಗೆ ನಂದು ಒಂದು ಕಿರು ಪರಿಚಯ ಸ್ನೇಹಿತರೆ. ನನ್ನ ಹೆಸರು ಭಾಗ್ಯರಾಜು ಅಂತ, ಯಜಮಾನ್ರ ಹೆಸರು ರಾಜು. ನಾವು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಪುಟ್ಟ ಹಳ್ಳಿಲಿದ್ದೀವಿ. ವ್ಯವಸಾಯ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಇವಾಗ ಲಾಕ್ಡೌನು ಆದಾಗ ನಾವು ಬಂದ್ವಿ ಊರಿಗೆ. ಮುಂಚೆ ನಾವು ಬೆಂಗಳೂರಲ್ಲೇ ಇದ್ವಿ. ಲಾಕ್ಡೌನ್ ಆದಾಗ ಲಾಕ್ಡೌನ್ ಮುಗಿಯೋವರೆಗೆ ಊರಲ್ಲಿರೋಣ ಅಂದ್ಕೊಂಡು ಬಂದ್ವಿ ಊರಿಗೆ. ಏನು ಅನ್ನಿಸ್ತೋ ಏನೋ ನಮ್ಮ ಮನೆಯವ್ರಿಗೆ ಊರಿನ ಜೀವನನೇ ಸರಿ ಅನ್ನಿಸ್ತೋ ಏನೋ, ಬೆಂಗಳೂರಿಗೆ ಹೋಗೋದು ಬೇಡ ಅಂತ ಇಲ್ಲೇ ಊರಲ್ಲೇ ಇರೋಣ ಅಂತ ಸೆಟ್ಲಾದ್ವಿ. ಬಟ್ ಏನೂ ಅಲ್ಲಿಂದ ವ್ಯವಸ್ಥೆ ಮಾಡ್ಕೊಂಡು ಬಂದಿರಲಿಲ್ಲ ಸ್ನೇಹಿತರೆ. ಅದರಿಂದನೇ ನಮ್ಮ ಜೀವನ ಸ್ವಲ್ಪ ಕಷ್ಟ ಆಯಿತು. ಏನಾದರೂ ವ್ಯವಸ್ಥೆ ಮಾಡಿಕೊಂಡು ಇಲ್ಲ ನಾವು ಊರಲ್ಲಿ ಸೆಟ್ಲಾಗೋಣ ಅಂತ ಯಾವುದಾದ್ರೂ ಮಾಡ್ಕೊಂಡು ಬಂದಿರಲಿಲ್ಲ ಸ್ನೇಹಿತರೆ. 2 ಮಕ್ಕಳು, ಒಂದು ಗಂಡು ಮಗ, ಒಂದು ಹೆಣ್ಮಗಳು ಅವಳೆ. ಈಗ ಪ್ರೆಸೆಂಟಾಗಿ ಮಗಳು ಕಾಲೇಜ್ಗೆ ಹೋಗ್ತಾವಳೆ, ಮಗ ಬಂದು 8th ಸ್ಟ್ಯಾಂಡರ್ಡ್ ಓದ್ತವನೆ ಸ್ನೇಹಿತರೆ. ಊರಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಸ್ನೇಹಿತರೆ. ಓದೋದು ಎಲ್ಲ ನಮಗೆ ಪುಟ್ಟ ಹಳ್ಳಿ, ಬಸ್ಸು ವ್ಯವಸ್ಥೆ ಕಡಿಮೆ, ಮಕ್ಕಳು ಓದಿಸೋದು ಕಡಿಮೆ. ಅದಕ್ಕೇ ಮಕ್ಕಳನ್ನ ಇವಾಗ ನಾವು ಲಾಕ್ಡೌನಿಂದ ಬಂತವಿಂದನೂ ಹಾಸ್ಟೆಲಲ್ಲೇ ಹಾಕ್ಬಿಟ್ಟಿದ್ದೀವಿ. ಮಕ್ಳದ್ದು ಹೆಂಗೋ ಅಷ್ಟು ನಡೀತೈತೆ. ಇನ್ನು ನಮ್ಮ ಜೀವನಕ್ಕಂತೂ ಇನ್ನೂ ಸೆಟಲ್ ಇನ್ನೂ ಆಗಿಲ್ಲ ಸ್ನೇಹಿತರೆ. ಮಾಡ್ತಾಯಿದ್ದೀವಿ, ಬಂದು ಸ್ವಂತ ಬೋರ್ ಹಾಕಿಸಿದ್ವಿ, ಮಾಡ್ತಾಯಿದ್ದೀವಿ. ಇನ್ನೂ ಸೆಟ್ಲ್ ಆಗಬೇಕು. ಅದರಲ್ಲೂ ಸ್ವಲ್ಪ ಮನೆಯದೆಲ್ಲ ಸ್ವಲ್ಪ ಇದಾಯಿತು, ಹಳೆ ಮನೆ ಸ್ನೇಹಿತರೆ. ಅದೇ ಬೇಜಾರು. ಇಲ್ಲ ಮನೇನಾದರೂ ಕಟ್ಕೊಂಡು ವ್ಯವಸ್ಥೆ ಮಾಡಿಕೊಂಡು ಊರಿಗೆ ಬಂದಿದ್ರೆ ಚೆನ್ನಾಗಿರೋದು. ಎಲ್ಲ ಇದು ಮಾಡಿಬಿಟ್ಟು ಹಂಗೆ ಲಾಕ್ಡೌನಲ್ಲಿ ಬಂದು ಸೇರ್ಕೊಂಡಿತ್ತು. ಸುಮ್ಮನೆ ಬಂದು ಸೆಟ್ಲಾಗ್ಬಿಟ್ವಲ್ಲ, ಅದು ಸ್ವಲ್ಪ ಜೀವನ ಸ್ವಲ್ಪ ಕಷ್ಟ ಅನ್ನಿಸ್ತು. ಪರವಾಗಿಲ್ಲ, ಒಂದು ಸ್ವಲ್ಪ ತಟ್ಟಮಟ್ಟಿಗೆ ಇದ್ದೀವಿ. ಅಂದರೆ ಒಂದು ಮನೆ ಕಟ್ಟೋಕ್ಕೂ ಸಾಹಸ ಮಾಡಿದ್ದೀವಿ. ಮನೇನೂ ಸ್ವಲ್ಪ ಆಗಿದೆ. ಅದರಲ್ಲೂ ಸ್ವಲ್ಪ ಆಗೈತೆ, ಮಾಡಬೇಕು ಸ್ನೇಹಿತರೆ. ಇಲ್ಲಿ ಊರಲ್ಲಿ ಇವಾಗ ವ್ಯವಸಾಯ ಮಾಡ್ತಾಯಿದ್ದೀವಿ. ಒಂದು ಬೆಳೆ ಆಯ್ತದೆ, ಒಂದು ಬೆಳೆ ಆಗೋದೇ ಇಲ್ಲ. ಇದೆಲ್ಲ ಹಿಂಗೆ ಆಗ್ತಾಯಿದೆ. ನೀವು ಮೊದಲೇ ಊರಲ್ಲೆಲ್ಲ ನೋಡಿದ್ದೀರಲ್ಲ, ಜನ ಇಲಿ ಹೋಯ್ತು ಅಂದರೆ ಹುಲಿನೇ ಹೋಯ್ತು ಅಂತ ಮಾತಾಡೋ ಅಂಥ ಹಳ್ಳೀಲಿ ಜೀವನ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ನಂದು ಜರ್ನಿ ಬೆಂಗಳೂರಲ್ಲಿ ಇಂದ ಬಂದು ಲಾಕ್ಡೌನಲ್ಲಿ ಊರಿಗೆ ಬಂದು ಇಷ್ಟು ಮಾಡಿದ್ದೀವಿ ಸ್ನೇಹಿತರೆ. ಇನ್ನೂ ಸೆಟಲ್ ಆಗಿಲ್ಲ. ಟೊಮೊಟೊ ಮಾಡ್ತೀವಿ. ಟೊಮೊಟೊದಲ್ಲಿ ಒಂದು ಸರಿ ಆಯ್ತದೆ, ಒಂದು ಸರಿ ಆಗೋದೇ ಇಲ್ಲ. ಒಂದೊಂದು ಸಲ ಹಾಕಿದ ಬೆಳೆ ಎಲ್ಲ ಆಗ್ಬಿಟ್ರೆ ಹೆಂಗೋ ಚೆನ್ನಾಗಿರ್ಬೋದು ಸ್ನೇಹಿತರೆ. ಒಂದೊಂದು ಬೆಳೆ ಆಗುತ್ತೆ, ಒಂದೊಂದು ಬೆಳೆ ಆಗಲ್ಲ. ಜೀವನ ಸ್ವಲ್ಪ ನಮಗೆ ಇನ್ನೂ ಸೆಟಲ್ ಅಂತ ಇನ್ನೂ ಆಗಿಲ್ಲ. ಸ್ವಲ್ಪ ಮನೆ ಕೆಲಸ ಮಾಡಿಸ್ಬಿಟ್ಟೈತೆ, ಮನೆ ಕಟ್ತಾಯಿದ್ದೀವಿ, ಇನ್ನೂ ಫುಲ್ ಆಗಿಲ್ಲ ಸ್ನೇಹಿತರೆ. ಇಷ್ಟು ನನ್ನ ಕಿರು ಪರಿಚಯ. ನಮ್ಮ ಯಜಮಾನ್ರು ಬೆಂಗಳೂರಲ್ಲಿ ಕಾರ್ ಡ್ರೈವಿಂಗ್ ಕೆಲಸಕ್ಕೆ ಹೋಗ್ತಿದ್ರು. ಇವಾಗ ಊರಿಗೆ ಬಂದಮೇಲೆ ಅವರು ವ್ಯವಸಾಯ ಮಾಡ್ತಾರೆ. ಅಲ್ಲಿ ಸಂಬಳ ಕಾರ್ ಡ್ರೈವಿಂಗ್ ಅಂದರೆ ಒಂದು 40-50 ಗಂಟ ಮಾಡೋರು. ಕ್ಯಾಬ್ ಇತ್ತು, ಕ್ಯಾಬ್ ಓಡಿಸ್ತಾಯಿದ್ರು. ಈಗ ಕೆಲಸ ಈಗ ಸಡನ್ನಾಗಿ ಅಷ್ಟು ದುಡಿತಿದ್ದು ಬಂದು ಊರಲ್ಲಿ ಉಳ್ಕೊಂಡ್ಬಿಟ್ವಲ್ಲ, ಅದು ಸ್ವಲ್ಪ ನಮಗೆ ಜೀವನ ಬೇಸರ. ಅಂದರೆ ಐಡಿಯಾ ಮಾಡ್ಕೊಂಡು ಏನೋ ಒಂದು ಇದು ಮಾಡ್ಕೊಂಡು ವ್ಯವಸ್ಥೆಗಳೆಲ್ಲ ಮಾಡ್ಕೊಂಡು ಬಂದಿದ್ರೆ ಚೆನ್ನಾಗಿರೋದು. ಇದಾಯಿತು ಸ್ನೇಹಿತರೆ. ಈಗ ಹೆಂಗೋ ಜೀವನ ಮಾಡ್ತಾಯಿದ್ದೀವಿ. ಈಗ ಹಂಗೋ ಹಿಂಗೋ ಮಾಡ್ಕೊಂಡು ಮನೆ ಕಟ್ಕೊಂಡು ಹೋಗ್ತಾಯಿದ್ದೀವಿ. ಮಗಳು ಇವಾಗ ಹಾಸ್ಟೆಲಲ್ಲಿ ಓದಿದ್ಲು, ಮೊರಾರ್ಜಿ ಹಾಸ್ಟೆಲಲ್ಲಿ ಓದಿದ್ಲು. ಅಲ್ಲಿಂದ ಇವಾಗ ಕಾಲೇಜಿಗೆ ಸೇರಿಸಿದ್ದೀವಿ. ಮಕ್ಕಳು ಓದಿಸೋದು ಒಂದು, ಮನೆ ಕಟ್ಟೋದು ಒಂದು. ಹೊಲದಲ್ಲಿ ಮಾಡೋ ವ್ಯವಸಾಯದಲ್ಲಿ ಇವಾಗ ಬೆಳೆಯಲ್ಲೇನೋ ಆಗ್ಬಿಟ್ರೆ ಸ್ನೇಹಿತರೆ ಎಲ್ಲ ಚೆನ್ನಾಗಿರ್ತದೆ. ಏನೂ ಆಗಿಲ್ಲ ಅಂದಾಗ ನಮಗೆ ಸ್ವಲ್ಪ ಪ್ರಾಬ್ಲಮ್ ಅನ್ನಿಸ್ತದೆ ಸ್ನೇಹಿತರೆ. ಇಷ್ಟು ನಮ್ಮದು ಜೀವನ ಈ ಥರ ನಡೀತೈತೆ. ನನ್ನ ಕಿರು ಪರಿಚಯ ನಿಮ್ಗೆ ಇಷ್ಟ ಆದರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಲೈಕ್ ಮಾಡಿ ಸ್ನೇಹಿತರೆ ಪ್ಲೀಸ್.